ಅಂತಹ ಸಾಧನೆ ಇಂತಹ ಸಾಧನೆ ಅಂತ ಬಾಯಿ ಬಡಿದುಕೊಳ್ಳುವ ನೈಋತ್ಯ ರೈಲ್ವೆ ವಲಯ ಅವ್ಯವಸ್ಥೆಯ ಆಗ್ರವಾಗಿದೆ. ಇಲ್ಲಿ ಓಡುವ ಸ್ಪೆಷಲ್ ಟ್ರೈನ್ ವ್ಯವಸ್ಥೆ ನೋಡಬಿಟ್ರೆ ಬಾಂಗ್ಲಾ ಮಾದರಿಯ ಟ್ರೈನ್ಗಿಂತಲೂ ಇದು ಕಡೆಯಾಗಿದೆ. 10 ಗ್ರಾಂ ಖರೀದಿಗೆ ₹1,000 ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10% ರಿಯಾಯಿತಿ. ಮನು ಜುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಸ್ಪೆಷಲ್ ದರ, ಸ್ಪೆಷಲ್ ಸರ್ವಿಸ್ ಅಂತ ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕುವ ಕೆಲಸವಂತೂ ನಡೆದಿದ್ದು ನೈಋತ್ಯ ರೈಲ್ವೆ ಹಾಗೂ ಭಾರತೀಯ ರೈಲ್ವೆ ವಲಯದ ಕಾರ್ಯವೈಖರಿಗೆ ಜನ ಹಿಡಿಶಾಪ ಹಾಕುವಂತಾಗಿದೆ. ಭಾರತೀಯ ರೈಲ್ವೆ ಹಾಗೂ ನೈಋತ್ಯ ರೈಲ್ವೆ ಸಾಕಷ್ಟು ಆಧುನೀಕರಣ, ಹೈ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದೆ. ಆದರೆ ನೈಋತ್ಯ ರೈಲ್ವೆ ವಲಯದಲ್ಲಿ ಇಂದಿಗೂ ಕೂಡ ಪುರಾತನ ಕಾಲದ ಅವ್ಯವಸ್ಥೆಯ ರೈಲಿನಲ್ಲಿಯೇ ಜನ ಸ್ಪೆಷಲ್ ರೇಟ್ ಕೊಟ್ಟು ಪ್ರಯಾಣ ಮಾಡುವಂತಾಗಿದೆ. ಹೆಸರಿಗೆ ಮಾತ್ರವೇ ಸ್ಪೆಷಲ್ ಎಕ್ಸ್ಪ್ರೆಸ್, ಆದರೆ ಪರಿಸ್ಥಿತಿ ನೋಡಿದ್ರೆ ತ್ಯಾಜ್ಯ ವಿಲೇವಾರಿ ವಾಹನದಂತಿದೆ. ಹೌದು, ಗಾಡಿ ಸಂಖ್ಯೆ 07339 ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ನೋಡಬಿಟ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಇಲ್ಲಿನ ಅವ್ಯವಸ್ಥೆ ಅರ್ಥ ಆಗುತ್ತೆ. ಹುಬ್ಬಳ್ಳಿಯಿಂದ ರಾತ್ರಿ 11:15ಕ್ಕೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವ ಈ ಟ್ರೈನ್ ನಿಜಕ್ಕೂ ಬಾಂಗ್ಲಾದೇಶದ ಮಾದರಿಯ ಟ್ರೈನ್ ಅಥವಾ ಇನ್ಯಾವುದೋ ಹಳೆ ಸಿಟಿ ಬಸ್ನಂತಿದೆ. ಎಷ್ಟರ ಮಟ್ಟಿಗೆ ಕಳಪೆ ಸೇವೆ ಈ ಟ್ರೈನ್ನಲ್ಲಿ ಸಿಗ್ತಾ ಇದೆ ಅಂದರೆ ಟಿಕೆಟ್ ದರ ಮಾತ್ರ ಸ್ಪೆಷಲ್ ಫೇರ್, ಆದರೆ ನಿರ್ವಹಣೆ ಮಾತ್ರ ಡೋಂಟ್ ಕೇರ್ ಎನ್ನುವಂತಾಗಿದೆ. AC ಟೈರ್ ಟು ಥೀ ಟೈರ್ ಮಾಡಿಸಿದ್ರೂ ಕೂಡ ಸಿಟಿ ಬಸ್ಸಿನ ಅನುಭವ ಆಗುತ್ತೆ. ಈ ಬಗ್ಗೆ ಅದೆಷ್ಟೋ ಬಾರಿಗೆ ಸಚಿವ ವಿ ಸೋಮಣ್ಣ ಅವರಿಗೆ ಹಾಗೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ರೈಲ್ವೆ ವ್ಯವಸ್ಥೆ ಮಾತ್ರ ಸುಧಾರಣೆ ಆಗಿಲ್ಲ. ಇನ್ನು 07339 ಹುಬ್ಬಳ್ಳಿ ಬೆಂಗಳೂರಿಗೆ ಸ್ಪೆಷಲ್ ಟ್ರೈನ್ ಆಗಿದೆ. ಬೇರೆ ರೆಗ್ಯುಲರ್ ಟ್ರೈನ್ಗೆ ಹೋಲಿಕೆ ಮಾಡಿದ್ರೆ ಪ್ರತಿಶತ 30ರಿಂದ 40ರಷ್ಟು ದರ ಹೆಚ್ಚಿಗೆ ಇದೆ. ಅಲ್ಲದೆ ಬೇರೆ ರೆಗ್ಯುಲರ್ ಟ್ರೈನ್ಗೆ ಹೋಲಿಸಿದ್ರೆ ಈ ಡಕೋಟಾ ಟ್ರೈನ್ಗೆ ಬೇಡಿಕೆ ಏನೂ ಕಮ್ಮಿ ಇಲ್ಲ. ಹೀಗಿದ್ರೂ ಬೇಕಾಬಿಟ್ಟಿಯಾಗಿ ಕಾಟಾಚಾರಕ್ಕೆ ಇಂತಹ ಸೇವೆ ನೀಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸಕರ. ಕೂಡಲೇ ರೈಲ್ವೆ ಅಧಿಕಾರಿಗಳು ಇದನ್ನು ಸ್ಪೆಷಲ್ ಟ್ರೈನ್ ಹಣೆಪಟ್ಟಿ ತೆಗೆದು ರೆಗ್ಯುಲರ್ ಟ್ರೈನ್ ಆಗಿ ಪರಿವರ್ತನೆ ಮಾಡುವ ಅವಶ್ಯಕತೆ ಇದೆ ಎಂಬುದು ಸಾರ್ವಜನಿಕರ ಮಾತು. ಅದೇ ರೀತಿ ಬೆಂಗಳೂರಿನಿಂದ ರಾತ್ರಿ 12:15ಕ್ಕೆ ಹೊರಡುವ ಟ್ರೈನ್ ನಂಬರ್ 17391 ಈ ಗಾಡಿಯಲ್ಲಿಯೂ ಕೂಡ ಇದೇ ವ್ಯವಸ್ಥೆ ಕಂಡು ಬರ್ತಾ ಇದೆ. ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈ ಭಾಗದ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ.